ಹಾಯ್ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್. ಇವತ್ತಿನ ವಿಡಿಯೋದಲ್ಲಿ ನಾವು ಬೇಕ್ರಿಲಿ ಹೇಗೆ ಮೊಟ್ಟೆ ಪಪ್ಸ್ ಮಾಡ್ತಾರೋ ಅದೇ ಥರ ಮನೇಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್. ಓಕೆ, ಇವಾಗ ಈ ಮೊಟ್ಟೆ ಪಪ್ಸ್ ಮಾಡೋದಕ್ಕೆ ಫಸ್ಟು ಮೈದಾ ಹಿಟ್ಟು, ಜಾಸ್ತಿ ಎಣ್ಣೆ, ಸ್ವಲ್ಪ ಉಪ್ಪು ಮತ್ತೆ ನೀರು ಹಾಕೊಂಡು ಚೆನ್ನಾಗಿ ಇದನ್ನ ಚಪಾತಿ ಹಿಟ್ಟಿನದಕ್ಕೆ ಚೆನ್ನಾಗಿ ನಾದ್ಕೋಬೇಕು. ಇದನ್ನ ಏನಿಲ್ಲ ಅಂದರೂ ಒಂದು 10 to 15 ಮಿನಿಟ್ಸ್ ಕೈ ಬಿಡ್ದಂಗೆ ನಾದ್ತಾನೆ ಇರಬೇಕು. ಆವಾಗ ನಿಮಗೆ ಈ ಪಪ್ಸು ತುಂಬ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಮಾಮೂಲಿ ಚಪಾತಿ ಹಿಡ್ತಾರ ಅರ್ಜೆಂಟಾಗಿ ಕಲಸಿಟ್ಬಿಟ್ರೆ ಇದು ಬರಲ್ಲ. ನೋಡಿ ಇವಾಗ ಹೇಗೆ ಅಂದರೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಹಿಟ್ಟು ನಾದಿದಷ್ಟು ಇದು ಸಾಫ್ಟ್ ಆಗುತ್ತೆ. ಈ ಜಾಮೂನ್ಗೆ ಹಿಟ್ಟು ಕಲಿಸ್ತೀವಲ್ಲ ಆ ಥರ ಸಾಫ್ಟ್ನೆಸ್ ಬರಬೇಕು. ಸೊ ಹಿಟ್ಟನ್ನ ಅಷ್ಟು ಚೆನ್ನಾಗಿ ನಾದ್ಕೊಳ್ಳಿ. ಇವಾಗ ನೋಡ್ತಾ ಇದ್ದೀರಲ್ಲ, ನೋಡಿ ಎಲ್ಲ ಕಡೆ ಒಂದೇ ಥರ ಎಷ್ಟು ಸಾಫ್ಟಾಗಿ, ಎಷ್ಟು ಮೆತ್ತಗೆ ಮತ್ತು ಎಷ್ಟು ಪಫಿನೆಸ್ ಆಗಿ ಬಂದಿದೆ ನೋಡಿ. ಸೊ ಈ ಲೆವೆಲ್ಗೆ ಹಿಟ್ಟನ್ನ ನಾದ್ಕೊಂಡು ನೀವು ಇಟ್ಕೋಬೇಕಾಗತ್ತೆ. ಸೊ ಇವಾಗ ಏನು ನಾದಿರ್ತೀವಿ ಈ ಹಿಟ್ಟನ್ನ 2 ಭಾಗ ಆಗಿ ಕಟ್ ಮಾಡಿ ಇಟ್ಕೊಳ್ಳಿ. ಇದು ಯಾಕಪ್ಪ 2 ಭಾಗ ಕಟ್ ಮಾಡಿ ಇಟ್ಕೊಳ್ಳೋದು ಅಂದರೆ ಇವಾಗ ಪಪ್ಸ್ಗೆ ಲೇಯರ್ಸ್ ಬರಬೇಕಲ್ಲ. ಸೊ ಇದನ್ನು 2 ಭಾಗ ಆಗಿಟ್ಕೊಂಡು ಲಟ್ಟಿಸ್ಕೊಂಡ್ರೆ ಲೇಯರ್ಸು ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಇದನ್ನು ಸಪ್ರೇಟಾಗಿ ಎರಡು ಭಾಗ ಆಗಿ ಕಟ್ ಮಾಡಿಕೊಂಡು ಲಟ್ಟಿಸ್ಕೊತಾ ಇದ್ದೀವಿ. ಆ್ಯಂಡ್ ಒಂದು ಮೇನ್ ಥಿಂಗ್ ನಾನು ಹೇಳಲೇಬೇಕು, ಇದು ಪಪ್ಸ್ ಮಾಡ್ತಾ ಇರೋದು ನನ್ನ ತಮ್ಮ ದಿ ಗ್ರೇಟ್ ಯಶ್ವಂತ್ ಅವರು ಎಗ್ ಪಪ್ಸ್ ಮಾಡ್ತಾಯಿದ್ದಾರೆ. ಸೊ ನಾನು ಅದನ್ನು ವೀಡಿಯೋ ಮಾಡ್ಕೋತಾ ಇದ್ದೀನಿ. ಲಾಸ್ಟ್ ಟೈಮ್ ಗೀ ರೋಸ್ಟು ರೆಸಿಪಿ ಕೂಡ ಅವನೇ ಹೇಳ್ಕೊಟ್ಟಿದ್ದು, ಬಟ್ ಅವನ ಹೆಸರು ಮೆನ್ಷನ್ ಮಾಡಿರಲಿಲ್ಲ. ಸೊ ಇವಾಗ ಹೇಳ್ತಾ ಇದ್ದೀನಿ, ಈ ಪಪ್ಸ್ ಕೂಡ ಅವನೇ ಮಾಡ್ತಾ ಇರೋದು. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮ ಮನೇಲಿ ಚೆನ್ನಾಗಿರೋ ಅಡುಗೆಗಳಾಗಲಿ, ಈ ಥರ ಮಾಮೂಲಿ ಬಿರಿಯಾನಿ ಅದು ಇದು ಸ್ವಲ್ಪ ಸ್ಪೆಷಲ್ ಐಟಮ್ಸ್ ಎಲ್ಲ ಅವನೇ ಮಾಡೋದು. ನನಗಾಗಲಿ ನಮ್ಮ ಅಕ್ಕನಿಗಾಗಲಿ ಅಷ್ಟೊಂದು ಅಡುಗೆ ಚೆನ್ನಾಗಿ ಮಾಡೋಕ್ಕೆ ಬರಲ್ಲ. ಸೊ ಏನೇ ಈ ಥರ ಸ್ಪೆಷಲ್ ಏನೇ ಮಾಡಬೇಕು ಅಂದರೂ, ಈ ಥರ ಕ್ರಿಯೇಟಿವ್ ಆಗಿ ಏನಾರ ಟ್ರೈ ಮಾಡಬೇಕು ಅಂದರೂ ಅವನೇ ಮಾಡ್ತಾ ಇರ್ತಾನೆ. ಅವನಿಗೆ ಈ ಥರ ಫುಡ್ಸು ಹೊಸದಾಗಿ ಟ್ರೈ ಮಾಡೋದಾಗಲಿ, ಹೊಸ ಫುಡ್ನ ತಿನ್ನೋದಾಗಲಿ ತುಂಬ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಅವನು ಇದನ್ನು ಟ್ರೈ ಮಾಡ್ತಾ ಇದ್ದ, ಒಂದ್ಸಲ ಟ್ರೈ ಮಾಡೋಣ ಅಂತ ನಾನು ಇದನ್ನು ಹಂಗೆ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಇವಾಗ ನೋಡಿ ಈ ಥರ ಲಟ್ಟಿಸ್ಕೊಂಡು ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಆ ಹಿಟ್ಟಿಗೆ. ಅದಾದಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನ ಅದ್ರ ಮೇಲೆ ಉದುರಿಸ್ಕೊಂಡು ಈ ಥರ ನಾವು ಯಾವ ಥರ ಫೋಲ್ಡ್ ಮಾಡ್ತಾಯಿದ್ದೀವೋ ಆ ಥರ ಫೋಲ್ಡ್ ಮಾಡಿ ಮತ್ತು ಸ್ವಲ್ಪ ಸಣ್ಣದಾಗಿ ಅದನ್ನು ಮತ್ತೆ ಹೊಸಿಬೇಕಾಗುತ್ತೆ. ಓಕೆ, ಇವಾಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ನೆಕ್ಸ್ಟು ಇನ್ನೊಂದು ಹಿಟ್ಟನ್ನ ಇಟ್ಟಿದ್ವಲ್ಲ ಕಟ್ ಮಾಡಿಬಿಟ್ಟು ಅದಕ್ಕೂ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಬೇಕಾಗುತ್ತೆ. ಈ ಥರ ಅದನ್ನು ಲಟ್ಟಿಸ್ಕೊಂಡು ಅದ್ರ ಮೇಲೆ ಸ್ವಲ್ಪ ಬೆಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಮೈದಾ ಹಿಟ್ಟನ್ನ ಹರಡ್ಕೊಂಡು ಆ ಥರ ಫೋಲ್ಡ್ ಮಾಡಿ ಇಟ್ಕೋಬೇಕು. ಅದಾದಮೇಲೆ ಒಂದು ಕಾಟನ್ ಬಟ್ಟೆನ ಸ್ವಲ್ಪ ತೇವ ಮಾಡಿ ಇವಾಗ ಇದೇನು ಮಾಡಿರ್ತೀವಿ ಹಿಟ್ಟು ಅದನ್ನು ಸ್ವಲ್ಪ ಫ್ರೀಸ್ ಮಾಡಬೇಕಾಗುತ್ತೆ, ಒಂದು 20 ಮಿನಿಟ್ಸ್ ಅಷ್ಟು. ಸೊ ಇವಾಗ ಅದನ್ನು ನಾನು ಫ್ರೀಝರಲ್ಲಿ ಇಡ್ತಾಯಿದ್ದೀನಿ. 20 ಮಿನಿಟ್ಸ್ ಆಗೋ ಅಷ್ಟು ಇಟ್ಟು ವೆಯ್ಟ್ ಮಾಡ್ತಾಯಿದ್ದೀವಿ. ಇವಾಗ ಆಫ್ಟರ್ 20 ಮಿನಿಟ್ಸ್ ಆದಮೇಲೆ ಇದನ್ನು ಓಪನ್ ಮಾಡ್ತಾಯಿದ್ದೀನಿ. ನೋಡಿದ್ರಾ ಹಿಟ್ಟು ಎಷ್ಟು ಸಾಫ್ಟಾಗಿ ಒಂದಕ್ಕೊಂದು ಹೇಗೆ ಹೊಂದ್ಕೊಂಡಿದೆ ಅಂತ. ಸೊ ಇವಾಗ ಮತ್ತೆ ಇದನ್ನು ತೆಗೆದು ಇದನ್ನು ಮತ್ತೆ ಮೊದಲಿನ ಪ್ರೊಸೀಜರ್ ಥರನೇ ಮಾಡಬೇಕಾಗುತ್ತೆ. ಸೊ ಇದನ್ನು ಮತ್ತೆ ಡಿವೈಡ್ ಮಾಡಿಕೊಂಡು ಮತ್ತೆ ಇದನ್ನು ಲಟ್ಟಿಸ್ಕೋಬೇಕಾಗುತ್ತೆ. ಹೇಗೆ ಅಂದರೆ ಫಸ್ಟ್ ಪ್ರೊಸೀಜರ್ ಮಾಡಿದ್ವಲ್ಲ ಸೇಮ್ ಅದೇ ಥರ. ನೋಡಿ ಮತ್ತೆ 2 ಭಾಗನ ಇದೇ ಥರ ಲಟ್ಟಿಸ್ಕೊಂಡು ಮತ್ತೆ ಸೇಮ್ ಬಟರ್ ಏನಿರುತ್ತೆ ಅದನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಇದಾದಮೇಲೆ ನಾರ್ಮಲ್ ಅದ್ರ ಮೇಲೆ ಮತ್ತೆ ಮೈದಾ ಹಿಟ್ಟನ್ನ ಅದ್ರ ಮೇಲೆ ಸ್ಪ್ರಿಂಕಲ್ ಮಾಡ್ಕೋಬೇಕಾಗುತ್ತೆ. ಸೊ 2 ಹಿಟ್ಟಿಗೂ ಹಂಗೆ ಮಾಡ್ಕೋಬೇಕಾಗುತ್ತೆ. ಲಾಸ್ಟ್ ಟೈಮು 20 ಮಿನಿಟ್ಸ್ ಫ್ರೀಸ್ ಮಾಡಿದ್ವಿ. ಸೊ ಇದನ್ನು 30 ಮಿನಿಟ್ಸು ಫ್ರೀಸ್ ಮಾಡಬೇಕಾಗುತ್ತೆ. ಇವಾಗ ಮೈದಾ ಹಿಟ್ಟನ್ನೆಲ್ಲ ಹರಡಾದ್ಮೇಲೆ ಇವಾಗ ಏನು ಲಟ್ಟಿಸ್ಕೊಂಡಿದ್ವಿ 2 ಚಪಾತಿ ಥರ
ಅದನ್ನು ಒಂದ್ರ ಮೇಲೊಂದು ಇಡಬೇಕಾಗುತ್ತೆ, ಯಾಕಂದರೆ ಲೇಯರ್ಸ್ ಬರಬೇಕಲ್ಲ. ಸೊ ಹಾಗಾಗಿ ಒಂದ್ರ ಮೇಲೆ ಒಂದಿಟ್ಟು ಮತ್ತು ಸೇಮ್ ಪ್ರೊಸೀಜರ್ ಅದನ್ನು ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಈ ಥರ ಈ ಕಾರ್ನರಿಂದ ಈ ಕಾರ್ನರ್ವರೆಗೂ ಫೋಲ್ಡ್ ಮಾಡಿಕೊಂಡು ಮತ್ತು ಲೆಫ್ಟಿಂದ ಸೇಮ್ ಈ ಕಾರ್ನರಿಂದ ಈ ಕಾರ್ನರ್ ಫೋಲ್ಡ್ ಮಾಡಿಕೊಂಡು ಮತ್ತು ಸೆಂಟ್ರಿಗೆ ಫೋಲ್ಡ್ ಮಾಡಿಬಿಟ್ಟು ಅದೇ ತೇವದ ಬಟ್ಟೆ ಮಾಡ್ಕೊಂಡಿದ್ವಲ್ಲ ಆವಾಗಲೇ ಕಾಟನ್ದು, ಸೇಮ್ ಅದನ್ನು ಮತ್ತೆ ಇದ್ರ ಮೇಲೆ ಮುಚ್ಚಿಟ್ಟು ಒಂದು 30 ಮಿನಿಟ್ಸು ಇದನ್ನು ಮತ್ತೆ ಫ್ರೀಸ್ ಮಾಡಬೇಕಾಗುತ್ತೆ. ಸೊ ಆವಾಗ ಇದು ಚೆನ್ನಾಗಿ ಮತ್ತೆ ಇನ್ನೂ ಸಾಫ್ಟಾಗಿ ಪಪ್ಸ್ಗೆ ಏನು ಬೇಕಾಗುತ್ತೋ ಅಷ್ಟು ಕ್ರಿಸ್ಪಿನೆಸ್ ಆಗಿ ಬರುತ್ತೆ. ಸೊ ಹಾಗಾಗಿ ಇಷ್ಟು ಪ್ರೊಸೀಜರ್ ಮಾಡಲೇಬೇಕಾಗುತ್ತೆ ನಾವು. ಹೌದು, ಒಂದೊಂದು ಸಲ ಅನಿಸುತ್ತೆ ಇಷ್ಟು ಕಷ್ಟಪಡೋ ಬದಲು ಒಂದು 20 ರೂಪಾಯಿ ಕೊಟ್ಟರೆ ಬೇಕ್ರಿಲಿ ಸಿಗುತ್ತಪ್ಪ, ತಿಂದರೆ ಮುಗೀತು ಅಂತ. ಬಟ್ ಎಲ್ಲ ಥರ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಎಲ್ಲ ಥರ ಟ್ರೈ ಮಾಡಬೇಕು ಅನ್ನೋ ರೀಸನ್ಗೆ ಮಾಡ್ತಾಯಿದ್ದೀವಿ ಅಷ್ಟೇ. ನಾನು ಮಧ್ಯದಲ್ಲಿ ನನ್ನ ತಮ್ಮನಿಗೆ ಇದು ಹೇಳ್ತಿದ್ದೆ, ಇಷ್ಟೊಂದು ಕಷ್ಟಪಡಬೇಕಾ ಮಾಡೋಕ್ಕೆ, ಏನೋ ಒಂದು 20 ರೂಪಾಯಿ ಕೊಟ್ಟು ಆರಾಮಾಗಿ ತಿಂದ್ಕೊಂಡು ಮುಗಿಸಿದ್ರೆ ಆಗ್ತಾಯಿತ್ತಲ್ಲ ಅಂತ ಹೇಳಿದೆ. ಬಟ್ ಇದೆಲ್ಲ ಯಾವಾಗಲೂ ಮಾಡೋಕ್ಕಾಗಲ್ವಲ್ಲ. ಸೊ ಇದೊಂದು ಎಕ್ಸ್ಪೀರಿಯೆನ್ಸ್ ಆಗಲಿ, ಮಾಡೋಣ, ಚೆನ್ನಾಗಿರುತ್ತೆ ಅಂತ ಹೇಳ್ದೆ. ಸೊ ಹಾಗಾಗಿ ನಾವು ಇದನ್ನು ಮನೇಲೇ ಟ್ರೈ ಮಾಡ್ತಾಯಿದ್ದೀವಿ, ಯಾಕೆಂದರೆ ಎಲ್ಲ ಮನೇಲಿರೋ ಐಟಮ್ಸೇ ಅಲ್ವಾ. ಹಾಗಾಗಿ ನೋಡೋಣ ಟೇಸ್ಟು ಹೇಗೆ ಬರುತ್ತೆ ಮತ್ತು ಅವರು ಯಾವ ಥರ ಮಾಡಿರ್ತಾರೆ ಅಂತ ನಾವು ಬೇರೆ ಬೇರೆ ವೀಡಿಯೋಸ್ ನೋಡಿ ಸರ್ಚ್ ಮಾಡಿ ನಮ್ಗೆ ಯಾವ ಥರ ಕಂಫರ್ಟೇಬಲ್ ಆಗುತ್ತೋ ಆ ಥರ ವೀಡಿಯೋಸ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಇವಾಗ ಈ ಥರ ಮಾಡ್ತಾಯಿದ್ದೀವಿ. ಸೊ ನೋಡೋಣ, ಔಟ್ಪುಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ನೋಡ್ತಾ ಹೋಗಿ. ಇವಾಗ ಹೇಳಿದ್ನಲ್ಲ ನೋಡಿ, ಚಪಾತಿ ಹಿಟ್ಟಿನ ಥರ ಮತ್ತೆ ಆ ಶೇಪ್ಗೆ ಮಾಡಿಕೊಂಡು ಅದನ್ನು ಮತ್ತೆ ತೇವದ ಬಟ್ಟೆನ ಮುಚ್ಚಿ ಒಂದು 30 ಮಿನಿಟ್ಸು ಫ್ರೀಸ್ ಮಾಡಬೇಕಾಗುತ್ತೆ. ಕೆಳಗಡೆ ಅಂದರೆ ಫ್ರಿಜ್ಜಲ್ಲಿ ಕೆಳಗಡೆ ಇಡಬೇಡಿ, ಮೇಲ್ಗಡೆ ಐಸ್ ಟ್ರೇ ಇಡ್ತೀವಲ್ಲ ಅಲ್ಲಿ ಫ್ರೀಝರ್ ಹತ್ರ ಇಟ್ಟು ಒಂದು 30 ಮಿನಿಟ್ಸು ಅದನ್ನು ಫ್ರೀಸ್ ಮಾಡ್ಕೊಳ್ಳಿ. ಓಕೆ, ಇವಾಗ ಇದು 30 ಮಿನಿಟ್ಸ್ ಫ್ರೀಸ್ ಆಗೋ ಅಷ್ಟರಲ್ಲಿ ನಾವು ಈ ಮೊಟ್ಟೆ ಏನಿರುತ್ತೆ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಅಂದರೆ ಸ್ವಲ್ಪ ನೀರನ್ನ ಬಾಯ್ಲ್ ಮಾಡಿಕೊಂಡು ಅದಕ್ಕೆ ಮೊಟ್ಟೆ ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಅದನ್ನು ಬೇಯಿಸ್ಕೋಬೇಕಾಗುತ್ತೆ. ಇದಕ್ಕೆ ಒಂದು ಹೊಸ ಟಿಪ್ ಹೇಳ್ಕೊಟ್ಟ ನನ್ನ ತಮ್ಮ, ನನಗೂ ಗೊತ್ತಿರಲಿಲ್ಲ. ಸೊ ಇದಕ್ಕೆ ಸ್ವಲ್ಪ ಈರುಳ್ಳಿ ಚಿಪ್ಪೆ, ಅಂದರೆ ಸಾಲ್ಟ್ ಆಲ್ಮೋಸ್ಟ್ ನಾನು ಹಾಕ್ತೀನಿ, ಬಟ್ ಈರುಳ್ಳಿ ಸಿಪ್ಪೆ ಹಾಕ್ತಾರೆ ಅಂತ ಗೊತ್ತಿರಲಿಲ್ಲ. ಈರುಳ್ಳಿ ಸಿಪ್ಪೆ ಹಾಕಿದ್ರೆ ಅದು ಮೊಟ್ಟೆ ಬೆಂದ ಮೇಲೆ ಅದು ಕಲರ್ ಚೇಂಜ್ ಆಗುತ್ತಂತೆ. ಸೊ ನಾನು ಟ್ರೈ ಮಾಡಿದೆ ನೋಡೋಣ ಅಂತ. ಹೌದು, ಅದು ನಿಜ. ಅಷ್ಟರಲ್ಲಿ ನಾವು ಸ್ಟಫಿಂಗಿಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ಟಫಿಂಗಿಗೆ ಏನಪ್ಪ ಅಂದರೆ ಒಂದು ಬಾಣಲಿನ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಅಡುಗೆ ಎಣ್ಣೆ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಅದನ್ನು ಸ್ವಲ್ಪ ಈ ಥರ ಉದ್ದುದ್ದ ಕಟ್ ಮಾಡಿಕೊಂಡು ಅದನ್ನು ಹುರ್ಕೋಬೇಕಾಗುತ್ತೆ, ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ಯಾವ ಥರ ಹಾಕ್ತಾಯಿದ್ದೀವಿ ಈರುಳ್ಳಿನ ಆ ಥರ ಸ್ವಲ್ಪ ಪುಡಿ ಮಾಡಿ ಹಾಕಿ, ಆವಾಗ ಅದು ಚೆನ್ನಾಗಿ ಬೇಯುತ್ತೆ ಮತ್ತು ತಿನ್ನಬೇಕಾದ್ರೂ ಚೆನ್ನಾಗಿ ಸಿಗುತ್ತೆ. ಸೊ ಇದ್ರ ಜೊತೆಗೆ ಸ್ವಲ್ಪ ಗ್ರೀನ್ ಚಿಲ್ಲಿ ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀವಿ. ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದಾರೆ. ಇದು ಈರುಳ್ಳಿ ಬೇಯಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಈರುಳ್ಳಿನೂ ಬೇಗ ಬೇಯುತ್ತೆ ಮತ್ತು ಫಾಸ್ಟಾಗಿ ನಮಗೆ ಕುಕ್ ಆಗುತ್ತೆ. ಸೊ ಹಾಗಾಗಿ ಈರುಳ್ಳಿನ ಯಾವತ್ತಿದ್ರೂ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಪುಡಿ ಉಪ್ಪನ್ನ ಉದುರಿಸ್ಕೊಳ್ಳಿ, ಆವಾಗ ಅದು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ, ಬೇಗ ಕೂಡ ಕುಕ್ ಆಗುತ್ತೆ. ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿದಾಗ ಸ್ವಲ್ಪ ತಳ ಅಂಟೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಕೈ ಬಿಡ್ದಂಗೆ ಅದನ್ನು ಆಡಿಸ್ತಾನೆ ಇರಿ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಅದ್ರ ಘಮನೇ ಬೇರೆ, ತುಂಬ ಚೆನ್ನಾಗಿರುತ್ತೆ. ಸೊ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಹಸಿ ವಾಸನೆ ಹೋದ್ಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೋತಾ ಇದ್ದೀವಿ. ಹಾಕ್ಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ ಇದನ್ನು. ಇವಾಗ ಇದಕ್ಕೆ ಒಂದು ಚಿಕ್ಕದಾದರೆ ಒಂದು 2ರಿಂದ 3 ಟೊಮೆಟೊನ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಇದು ಅಷ್ಟೇ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇದನ್ನು ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಅದರಲ್ಲಿ ಇರೋ ನೀರಿನ ಅಂಶ ಎಲ್ಲ ಹೋಗಿ ಅದು ಟೊಮೆಟೊ ಸ್ವಲ್ಪ ಚೆನ್ನಾಗಿ ಬೇಯಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕಾಗತ್ತೆ. ಸೊ ಇವಾಗ ನೋಡಿ ನಾವು ಸ್ಪೈಸಸ್ನ ಆ್ಯಡ್ ಮಾಡ್ತಾಯಿದ್ದೀವಿ, ಅಂದರೆ ಖಾರದ ಪುಡಿಗಳನ್ನ ಆ್ಯಡ್ ಮಾಡ್ತಾಯಿದ್ದೀವಿ. ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲ
ಮತ್ತು 1 ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ಮತ್ತು ಸ್ವಲ್ಪ ಧನಿಯಾ ಪುಡಿ, ಈ 3 ಪುಡಿಗಳನ್ನ ಮಾತ್ರ ಇದಕ್ಕೆ ಯೂಸ್ ಮಾಡ್ಕೋತಾ ಇದ್ದೀವಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ನೀವು ಎಗ್ ಬುರ್ಜಿ ಥರನಾದರೂ ತಿನ್ಬೋದು, ಅಷ್ಟು ಚೆನ್ನಾಗಿತ್ತು ಇದ್ರದ್ದು ಸ್ಟಫಿಂಗು. ಸೊ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಸ್ವಲ್ಪ ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡ್ಕೋಬೇಕಾಗತ್ತೆ. ಇದಾದಮೇಲೆ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೋಬೇಕಾಗುತ್ತೆ. ಬಟ್ ನಿಂಬೆಹಣ್ಣು ಇರಲಿಲ್ಲ, ಸೊ ಅದಕ್ಕೋಸ್ಕರ ನಾವು ವಿನೆಗರ್ನ ಯೂಸ್ ಮಾಡ್ತಾಯಿದ್ದೀವಿ ಇಲ್ಲಿ. ನಿಮ್ಮ ಹತ್ರ ನಿಂಬೆಹಣ್ಣು ಏನಾದರೂ ಇತ್ತು ಅಂದರೆ ನೀವು ಅದನ್ನೇ ಆ್ಯಡ್ ಮಾಡ್ಕೋಬೋದು. ಸೊ ನೋಡಿ, ನಾವು ಒಂದು ಸ್ವಲ್ಪ ಅದು ಹುಳಿನೆಸಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ನಾವು ವಿನೆಗರ್ನ ಯೂಸ್ ಮಾಡ್ತಾಯಿದ್ದೀವಿ. ಇದೆಲ್ಲ ಆದಮೇಲೆ ಇದಕ್ಕೆ ಒಂದು ಮೊಟ್ಟೆ, 4 ಮೊಟ್ಟೆ ಏನು ನಾವು ಬೇಯಿಸ್ಕೊಂಡಿದ್ವಿ, ಇದು ಸಪ್ರೇಟು ಒಂದು ಮೊಟ್ಟೆನ ಸ್ವಲ್ಪ ಬೀಟ್ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಸ್ವಲ್ಪ ಎಗ್ ಬುರ್ಜಿ ಥರ ಮಾಡಿಕೊಂಡು, ಮತ್ತು ಇದು ಪೂರ್ತಿ ಮೊಟ್ಟೆ ಕೂಡ ಹಾಕ್ಬೇಡಿ. ಇದಕ್ಕೆ ಒಂದು 3/4 ಭಾಗದಷ್ಟು ಹಾಕ್ಬಿಟ್ಟು ಒಂದು ಸ್ವಲ್ಪ 1/4 ಭಾಗದಷ್ಟು ಎತ್ತಿಟ್ಕೊಳ್ಳಿ. ಅದೆಂತಕ್ಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ಸೊ ಇವಾಗ ನಾವೇನು ಹುರಿದಿಟ್ಕೊಂಡಿದ್ವಿ ಈರುಳ್ಳಿ ಮತ್ತು ಟೊಮೆಟೊ, ಅದ್ರ ಜೊತೆಗೆ ಈ ಮೊಟ್ಟೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಇದನ್ನು ಬಾಡಿಸ್ಕೋಬೇಕಾಗತ್ತೆ. ಲಾಸ್ಟಲ್ಲಿ ಒಂದೇ ಸ್ವಲ್ಪ ನೀರನ್ನ ಚಿಮ್ಸ್ಕೋಬೇಕಾಗುತ್ತೆ. ಯಾಕೆಂದರೆ ಆ ಮೊಟ್ಟೆಗೆ ಮಸಾಲ ಹಿಡಿಬೇಕಲ್ಲ, ಹಾಗಾಗಿ ಅದನ್ನು ಮಾಡಿಕೊಂಡ್ರೆ ನಮ್ಮದು ಸ್ಟಫಿಂಗು ರೆಡಿ ಆಗುತ್ತೆ. ಸೊ ಇವಾಗ ನೋಡಿ 30 ಮಿನಿಟ್ಸ್ ಆಯಿತು. ಅಷ್ಟರಲ್ಲಿ ಆಮೇಲೆ ನಾವು ಹಿಟ್ಟೇನಿಟ್ಟಿದ್ವಿ ಅದು ತೆಗೆದಿದ್ದೀವಿ. ಸೊ ಇದನ್ನು ಕೂಡ ಮತ್ತೆ ಲಟ್ಟಿಸ್ಕೋಬೇಕಾಗತ್ತೆ. ಸ್ವಲ್ಪ ಮೈದಾ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಇದನ್ನು ಹಾಗೆ ಲಟ್ಟಿಸ್ಕೊಳ್ತಾ ಹೋಗಿ. ಹೇಗೆ ಅಂದರೆ ಫಸ್ಟು ಪ್ರೊಸೀಜರ್ ಮಾಡಿದ್ರಲ್ಲ, ಸೊ ಸೇಮ್ ಹಾಗೆ ಲಟ್ಟಿಸ್ಕೊಳ್ತಾ ಹೋಗಿ. ಓಕೆ, ಇವಾಗ ಮೇನ್ ಓವನ್ನ ಪ್ರೀ ಹೀಟ್ ಮಾಡ್ಕೋಬೇಕಾಗುತ್ತೆ ನಾವು. ಸೊ ನೋಡ್ತಾ ಇದ್ದೀರಲ್ಲ, 180 ಡಿಗ್ರಿಗೆ ಡಬಲ್ ಸೈಡು ನೀವು ಒಂದು 10 ಮಿನಿಟ್ಸು ಪ್ರೀ ಹೀಟ್ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ಹಿಟ್ಟೇನು ಲಟ್ಟಿಸ್ಕೊಂಡಿದ್ವಿ, ಇದನ್ನು ನಾವು 6 ಭಾಗ, ಅಂದರೆ ನಮ್ಗೆ ಎಷ್ಟು ಪಪ್ಸ್ ಬೇಕೋ ಅಷ್ಟು ಭಾಗ ಆಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀವಿ. ಸೊ ಇವಾಗ ಮೊಟ್ಟೆ ಏನು ಬೆಂದಿರುತ್ತೆ ಅದನ್ನು ಈ ಥರ ಮಧ್ಯಕ್ಕೆ ಕಟ್ ಮಾಡಿ ಇಟ್ಕೋಬೇಕು. ಒಂದು ಇಷ್ಟಪಡೋರು 1 ಎಗ್ ಕೂಡ ಇಟ್ಕೋಬೋದು. ಬಟ್ ಈ ಥರ ಅರ್ಧ ಮೊಟ್ಟೆ ಇಟ್ಟರೆ ಅದು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ, ಮತ್ತು ಜಾಸ್ತಿ ಕೂಡ ಆಗುತ್ತೆ ಮೊಟ್ಟೆ ಪಪ್ಸು. ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ಈ ಥರ ಮಧ್ಯಕ್ಕೆ 2 ಭಾಗ ಆಗಿ ಕಟ್ ಮಾಡಿ ಇಟ್ಕೊಳ್ಳಿ. ಇವಾಗ ಓವನ್ ಒಳಗಡೆ ಇರೋದಕ್ಕೆ ಆ ಟ್ರೇಗೆ ಸ್ವಲ್ಪ ಬಟರ್ ಪೇಪರ್ ಇರುತ್ತಲ್ಲ, ಅದನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡಿ ಇಟ್ಕೊಳ್ಳಿ. ಇವಾಗ ನಾವೇನು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಹಿಟ್ಟು, ಅಂದರೆ ಮೈದಾ ಹಿಟ್ಟು, ಅದಕ್ಕೆ ಸ್ಟಫಿಂಗಿಗೆ ಎಗ್ ಬುರ್ಜಿ ಥರ ಮಾಡಿದ್ವಲ್ಲ ಮಸಾಲೆ, ಅದನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಅರ್ಧ ಮೊಟ್ಟೆ, ಅಂದರೆ ಮೊಟ್ಟೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಅರ್ಧ ಮೊಟ್ಟೆನ ಇದ್ರ ಮೇಲೆ ಇಟ್ಕೋಬೇಕಾಗುತ್ತೆ. ಸೊ ಇವಾಗ ಆಗಲೇ ನಾನು ಹೇಳಿದ್ನಲ್ಲ, 1/4 ಭಾಗ ಹಸಿ ಮೊಟ್ಟೆನ ಹಾಗೆ ಎತ್ತಿಡಿ ಅಂತ, ಅದನ್ನು ಈ ಥರ ಕಾರ್ನರ್ಸ್ಗೆ ಹಚ್ಕೊಳ್ಳಿ. ಏಕೆಂದರೆ ಅದು ಅಂಟ್ಕೋಬೇಕು, ಅದಕ್ಕೆ ಈ ಕಾರ್ನರ್ಸ್ಗೆ ಹಚ್ಕೊಂಡು ಈ ಥರ ಅದನ್ನು ಅಂಟಿಸ್ಕೊಳ್ಳಿ. ನೋಡಿ, ಇವಾಗ ನಾವು ಮಾಡ್ತಾಯಿದ್ದೀವಲ್ಲ ಆ ಥರ ಕಾರ್ನರ್ಸಿಗೆ ಮಾತ್ರ ಅದನ್ನು, ಆ ಮೊಟ್ಟೆ ಏನಿರುತ್ತೆ ಹಸಿ ಮೊಟ್ಟೆ, ಅದನ್ನು ಸ್ಪ್ರೆಡ್ ಮಾಡಿಕೊಂಡು ಇದನ್ನು ಅಂಟಿಸ್ಕೋಬೇಕಾಗತ್ತೆ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೋಬೋದು ಇದನ್ನು. ಸೊ ಇವಾಗ ನೋಡಿ, ಈ ಥರ ನೀವೇನು ಹಿಟ್ಟು ಕಲಸಿಟ್ಕೊಂಡಿರ್ತೀರಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟು ಈ ಥರ ಫಿಲ್ಲಿಂಗ್ ಚಪಾತಿನ ಹೊಸ್ಕೊಂಡು ಈ ಥರ ಸ್ಟಫಿಂಗ್ ಇಟ್ಕೊಂಡು ಅದ್ರ ಮೇಲೆ ಅರ್ಧ ಮೊಟ್ಟೆ ಇಟ್ಟು ಈ ಥರ ಹಸಿ ಮೊಟ್ಟೆನಲ್ಲಿ ಅದನ್ನು ಪೇಸ್ಟ್ ಮಾಡಿಕೊಂಡು, ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡಿಕೊಂಡು ಈ ಥರ ಅದ್ರ ಮೇಲೆ ಸ್ವಲ್ಪ ಈ ಹಸಿ ಮೊಟ್ಟೆ ಮಿಕ್ಕಿರುತ್ತಲ್ಲ ಅದು ಹಚ್ಕೊಂಡು, ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಇರುತ್ತಲ್ಲ ಅದನ್ನು ಈ ಥರ ಸ್ಪ್ರೆಡ್ ಮಾಡ್ಕೊತಾ ಹೋಗ್ತಾ ಇರಬೇಕು. ನಾವಿಲ್ಲಿ 6 ಮೊಟ್ಟೆ ಪಪ್ಸ್ ಮಾಡ್ತಾಯಿದ್ದೀವಿ. ಸೊ ಈ ಥರ ಎಲ್ಲದ್ರ ಮೇಲೂ ಎಣ್ಣೆ ಮತ್ತು ಮೊಟ್ಟೆ ಇರುತ್ತಲ್ಲ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಹೋಗಿ. ಆವಾಗ ಕ್ರಿಸ್ಪಿನೆಸ್ ಆಗೋ ಬರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಇವಾಗ ಪ್ರೀ ಹೀಟ್ ಆಗಿರುತ್ತಲ್ಲ ಓವೆನು, ಅದಕ್ಕೆ ಇವಾಗ ಈ ಥರ ಏನು ಸ್ಪ್ರೆಡ್ ಮಾಡಿ ಇಟ್ಕೊಂಡಿರ್ತೀವಿ ಪಪ್ಸು, ಅದನ್ನು ಇಟ್ಟು ಒಂದು 20 to 30 ಮಿನಿಟ್ಸು ಇದನ್ನು 200 ಡಿಗ್ರಿ ಇಟ್ಕೊಂಡು ನೀವು ಬೇಕ್ ಮಾಡ್ಕೋಬೇಕಾಗುತ್ತೆ. ಇದನ್ನು ನೋಡಿ, ಇವಾಗ
200 ಡಿಗ್ರಿ ಆಗುವಷ್ಟು ಇಟ್ಟು ಡಬಲ್ ಸೈಡೇ ಇರಬೇಕು. ಅದು 20ಇಂದ 30 ಮಿನಿಟ್ಸ್ ಇಟ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಓವೆನ್ ಇಲ್ಲ ಅಂದವರು ಬಾಣಲಿಗೆ ಉಪ್ಪು ಹಾಕಿಟ್ಬಿಟ್ಟು ಈ ಥರ ಪ್ರೀ ಹೀಟ್ ಮಾಡಿಕೊಂಡು ನೀವು ಬಾಣಲಿಲೇ ಇದನ್ನು ಬೇಕ್ ಮಾಡ್ಕೋಬೋದು. ಸೊ ನೋಡ್ತಾ ಇದ್ದೀರಲ್ಲ, ನೋಡಿ ಎಷ್ಟು ಕ್ರಿಸ್ಪಿನೆಸ್ ಆಗಿ ಬಂದಿದೆ. ನಿಜ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು. ಒಳಗಡೆ ಸ್ಟಫಿಂಗ್ದು ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ರಿಸ್ಪಿಯಾಗಿದೆ. ಅದು ಕಟ್ ಮಾಡಬೇಕಾದ್ರೇ ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ. ಟೇಸ್ಟು ಅಷ್ಟೇ ಚೆನ್ನಾಗಿ ಬಂದಿತ್ತು. ನಿಜ ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಇರ್ಬೋದು, ಬಟ್ ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೀವು, ಚೆನ್ನಾಗಿ ಬರುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಮತ್ತು ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಬಾಯ್ ಬಾಯ್.